ಕುಸಿದು ಬಿದ್ದ ಕಾಮಿಡಿ ನಟ ಚಿಕ್ಕಣ್ಣ ಒಂದು ಆಸ್ಪತ್ರೆಗೆ ದಾಖಲು. ಕಾಮಿಡಿ ನಟ ಚಿಕ್ಕಣ್ಣರವರು ಒಂದು ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು ಚಿಕ್ಕಣ್ಣರವರಿಗೆ, ಯಾಕೆ ಕುಸಿದು ಬಿದ್ದರು, ಸೊ ಆಸ್ಪತ್ರೆಯಲ್ಲಿ ಏನು ಹೇಳಿದ್ರು, ಏನಾಯಿತು ಇವರಿಗೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಕನ್ನಡಕ್ಕೆ ಒಂದು ಆಶಾಕಿರಣ, ಕನ್ನಡಕ್ಕೆ ಒಂದು ಕಳಸ, ಕನ್ನಡಿಗರಲ್ಲಿ ಒಂದು ಮನೆ ಮಾತಾಗಿರ್ತಕ್ಕಂಥ ಚಿಕ್ಕಣ್ಣರವರು ಈಗ ಒಂದು ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎಳೆಯಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ಚಿಕ್ಕಣ್ಣವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಇವರ ಕಾಮಿಡಿ ನಟರಲ್ಲಿ ನಿಮಗೆ ಯಾರು ಇಷ್ಟ, ಚಿಕ್ಕಣ್ಣ ಇಷ್ಟನಾ ಅಥವಾ ಕನ್ನಡ ಕಾಮಿಡಿ ನಟರಲ್ಲಿ ನಿಮಗೆ ಯಾರು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಚಿಕ್ಕಣ್ಣವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ತುಂಬಾ ಒಬ್ಬ ಸರಳ ವ್ಯಕ್ತಿ, ತುಂಬಾನೇ ಒಂದು ಕನ್ನಡ ಸಿನಿಮಾಗಳಿಗೆ ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು, ಕೆಲವೊಂದಿಷ್ಟು ನಾಯಕನಾಗಿ ಕೂಡ ಕೆಲವೊಂದಿಷ್ಟು ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಕಾಮಿಡಿ ಅಂತ ತಕ್ಷಣ ನೆನಪು ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಚಿಕ್ಕಣ್ಣರವರು. ಸಾಧು ಕೋಕಿಲ್ ಯಾವ ರೀತಿಯಾಗಿ ಮೊದಲು ಕನ್ನಡಿಗರಲ್ಲಿ ಒಂದು ಮನೆ ಮಾತಾಗಿದ್ರು, ಅದೇ ರೀತಿಯಾಗಿ ಈಗ ಚಿಕ್ಕಣ್ಣರವರು ಒಂದು ಕನ್ನಡಿಗರಲ್ಲಿ ಮನೆ ಮಾತಾಗಿದ್ದಾರೆ. ಕಾಮಿಡಿ ಅಂದ ತಕ್ಷಣ ತುಂಬಾನೇ ಕಾಮಿಡಿಗಳನ್ನ ಮಾಡ್ತಾರೆ ಒಂದು ಚಿಕ್ಕಣ್ಣರವರು. ಅದಾದ ತಕ್ಷಣ ಕೆಲವೊಂದಿಷ್ಟು ಮೂವಿಗಳನ್ನ ನಾಯಕನಾಗಿ ಮಾಡಿದ್ದಾರೆ. ಸೊ ಅದರಲ್ಲೂ ಒಂದು ಸಾಮಾಜಿಕ ಅರ್ಥಗಳನ್ನ, ಸೊ ಕೊನೆಗೆ ಒಂದು ಕಂಟೆಂಟ್ ಅನ್ನ ಕೂಡ ಒಂದು ಚಿಕ್ಕಣ್ಣರವರು ಕೊಟ್ಟಿದ್ದಾರೆ. ತುಂಬಾ ಒಂದು ಒಳ್ಳೆಯ ಫ್ರೆಂಡ್ಲಿ ಆಗಿರ್ತಕ್ಕಂಥ ಚಿಕ್ಕಣ್ಣರವರು ಒಂದು ಯಶ್ ಬಾಸ್ ರವರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಏನಾಗಿದೆಯಪ್ಪ ಅಂತಂದ್ರೆ ಚಿಕ್ಕಣ್ಣರವರು ಒಂದು ಕುಸಿದು ಬಿದ್ದಿದ್ದಾರಂತೆ. ಚಿಕ್ಕಣ್ಣರವರು ಮೊಟ್ಟ ಮೊದಲೇ ಸಿನಿಮಾವನ್ನ ಹಿಟ್ ಆದಂತವರು ಯಾವ ಸಿನಿಮಾದಲ್ಲಿ ಅಪ್ಪ ಅಂತಂದ್ರೆ ಒಂದು ಯಶ್ ರವರ ಸಿನಿಮಾದಲ್ಲಿ. ಯಶ್ ರವರು ಒಂದು ಇವರಿಗೆ ಅವಕಾಶವನ್ನ ಕೊಡ್ತಾರಂತೆ. ಯಶ್ ರವರು ಅವಕಾಶ ಕೊಟ್ಟಾದ ತಕ್ಷಣ ಇವರು ಈ ಮಟ್ಟಿಗೆ ಬೆಳೆಯಲು ನನಗೆ ಯಶ್ ರವರೇ ಕಾರಣ ಅನ್ನೋ ಮಾತನ್ನ ಕೂಡ ಇಲ್ಲಿ ಚಿಕ್ಕಣ್ಣರವರು ಸ್ವತಃ ತಾವೇ ಒಂದು ಹಲವಾರು ಒಂದು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಇವತ್ತು ಭಯ ಇರಲಿಲ್ಲ ಅಂದ್ರೆ ನಾನು ಇಷ್ಟರ ಮಟ್ಟಿಗೆ ಬೆಳೀತಾ ಇರಲಿಲ್ಲ ಅನ್ನೋ ಮಾತನ್ನ ಒಂದು ಚಿಕ್ಕಣ್ಣರವರೇ ಮಾಧ್ಯಮಗಳ ಮುಂದೆ ಹಲವಾರು ಬಾರಿ ಹೇಳಿಕೊಂಡಿದ್ದಾರೆ. ಇನ್ನು ದರ್ಶನ್ ಸರ್ ಅವರು ಕೂಡ ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ, ಸೊ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ತಿಳಿಸ್ತೀನಿ ಅನ್ನೋ ಮಾತನ್ನು ಕೂಡ ಒಂದು ಚಿಕ್ಕಣ್ಣರವರು ಹಲವಾರು ಒಂದು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಸೊ ಹಲವಾರು ಸಿನಿಮಾಗಳಲ್ಲಿ ಒಂದು ಚಿಕ್ಕಣ್ಣರವರು ಒಂದು ಪಾತ್ರವನ್ನ ಮಾಡಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಕಾಮಿಡಿಗಳನ್ನ ಮಾಡ್ತಾ ತುಂಬಾ ಜನರನ್ನ ನಗಿಸ್ತಾ ಒಂದು ಒಳ್ಳೆಯ ಒಂದು ಸ್ಟಾರ್ ನಟರಾಗಿ ಒಂದು ಚಿಕ್ಕಣ್ಣರವರು ಒಂದು ಕಾಮಿಡಿಯನ್ ಆಗಿ ಒಂದು ನಟಿಸ್ತಾ ಇದ್ರು. ಆದ್ರೆ ಈಗ ಚಿಕ್ಕಣ್ಣರವರು ಕುಸಿದು ಬಿದ್ದಿದ್ದಾರೆ. ಸೊ ಅಷ್ಟಕ್ಕೂ ಏನಾಯ್ತಪ್ಪ ಅಂತಂದ್ರೆ ನೋಡ್ಬೇಕಪ್ಪ ಅಂತಂದ್ರೆ ಚಿಕ್ಕಣ್ಣರವರು ಒಂದು ಶೂಟಿಂಗ್ ನ ವೇಳೆ ಇದ್ರಂತೆ. ಒಂದು ಶೂಟಿಂಗ್ ಸೆಟ್ ನಲ್ಲಿ ಇರಬೇಕಾದ್ರೆ ಏನಾಯ್ತಪ್ಪ ಅಂತಂದ್ರೆ ಚಿಕ್ಕಣ್ಣರವರು ಒಂದು ತುಂಬಾನೇ ಒಂದು ಟಯರ್ಡ್ ಆಗಿದ್ರಂತೆ. ಅದಾದ ನಂತರ ಚಿಕ್ಕಣ್ಣರವರು ಕೆಲಸವನ್ನ ಬಿಡದೆ ಇವತ್ತು ಈ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಮಾತನ್ನ ಒಂದು ತಲೆಯಲ್ಲಿ ಇಟ್ಟುಕೊಂಡು ಸೊ ಖಂಡಿತವಾಗ್ಲೂ ಒಂದು ಕೆಲಸವನ್ನ ಬಿಡದೆ ಊಟದ ಟೈಮ್ ಆದ್ರೂ ಕೂಡ ಊಟಕ್ಕೆ ಹೋಗದೆ ಒಂದು ಕೆಲಸವನ್ನ ಮಾಡ್ತಾ ಇದ್ರಂತೆ. ಅದಾದ ನಂತರ ಏನಾಗುತ್ತಪ್ಪ ಅಂತಂದ್ರೆ ಬಿಸಿಲು ಹೆಚ್ಚಾದಂತೆ ಚಿಕ್ಕಣ್ಣರವರಿಗೆ ಒಂದು ಟಯರ್ಡ್ ಆಗೋಕೆ ಶುರುವಾಗುತ್ತಂತೆ. ಅದಾದ ನಂತರ ಒಂದು ಚಿಕ್ಕಣ್ಣರವರು ಅಲ್ಲೇ ಸ್ಥಳದಲ್ಲಿ ಕುಸಿದು ಬಿದ್ರಂತೆ. ಅದಾದ ನಂತರ ಚಿಕ್ಕಣ್ಣರವರನ್ನ ಒಂದು ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಆಸ್ಪತ್ರೆಯಲ್ಲಿ ವೈದ್ಯರು ಒಂದು ಚೆಕಪ್ ಅನ್ನ ಮಾಡ್ತಾರೆ. ಅದಾದ ನಂತರ ಒಂದು ಚಿಕ್ಕಣ್ಣರವರಿಗೆ ಏನೂ ಆಗಿಲ್ಲ ಅನ್ನೋ ಮಾಧ್ಯಮಗಳು ಒಂದು ಹೊರಬೀಳ್ತವೆ. ಚಿಕ್ಕಣ್ಣರವರಿಗೆ ಏನೂ ಆಗಿಲ್ಲ, ಸೊ ಯಾರು ಹೆದರಬೇಡಿ, ಜಸ್ಟ್ ಪ್ರಜ್ಞೆಯನ್ನ ತಪ್ಪಿ ಬಿದ್ದಿದ್ದಾರೆ ಅನ್ನೋ ಮಾತನ್ನ ವೈದ್ಯರು ಹೇಳ್ತಾರಂತೆ. ಆಗ ಚಿಕ್ಕಣ್ಣರವರಿಗೆ ಏನೂ ಆಗಿಲ್ವಂತೆ. ಸೊ ಖಂಡಿತವಾಗ್ಲೂ ಒಂದು ಖುಷಿಯ ಸುದ್ದಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ ಯಾವಾಗ ಒಂದು ಹೃದಯಾಘಾತ ಬರುತ್ತೋ ಅನ್ನೋದೇ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದ್ದವರೇ ಒಂದು ಹೃದಯಾಘಾತಕ್ಕೆ ಬಲಿಯಾಗ್ತಾರೆ. ಸೊ ಒಂದು ದಿಲೀಪ್ ರಾಜ್ರವ್ರನ್ನ ನೋಡ್ಬೋದು, ಒಂದು ಅಪ್ಪು ಅವ್ರನ್ನ ನೋಡ್ಬೋದು, ತುಂಬಾ ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಸೊ ನೀವು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಚಿಕ್ಕಣ್ಣ ಅವರ ಯಾವ ಮೂವಿ ನಿಮ್ಗೆ ಇಷ್ಟ, ಚಿಕ್ಕಣ್ಣ ಅವರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಅನ್ನೋದ್ರ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತಾ ಅನ್ನೋದ್ರ ಕಮೆಂಟ್ ಮಾಡಿ.